ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಸೈಕ್ಲೋನ್ ಮೋಂತಾ. IMD ಇಶ್ಯೂಸ್ ಯೆಲ್ಲೋ ಅಲರ್ಟ್ ಫಾರ್ 11 ಡಿಸ್ಟ್ರಿಕ್ಟ್. ನಮ್ಮ ರಾಜ್ಯದಲ್ಲಿ ಸಹ ಸೈಕ್ಲೋನ್ ಮೋಂತಾದ ಪ್ರಭಾವ ಕಂಡುಬರ್ತಾ ಇದೆ. ಹೀಗಾಗಿ IMD, ಇಂಡಿಯಾ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ, ಸುಮಾರು 11 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನ ಘೋಷಣೆ ಮಾಡಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಬೀದರ್, ಕಲಬುರಗಿ, ಯಾದಗಿರಿ, ವಿಜಯಪುರ, ಬಾಗಲಕೋಟ್, ರಾಯಚೂರು, ಕೊಪ್ಪಳ, ಗದಗ. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ವೈಡ್ ಸ್ಪ್ರೆಡ್ ರೈನ್ಫಾಲ್ ಮತ್ತೆ ದೊಡ್ಡ ದೊಡ್ಡ ಮಿಂಚು, ಗುಡುಗು ಈ ತರ ಕಂಡು ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಮಳೆಯ ಮುನ್ಸೂಚನೆ ಜಾಸ್ತಿ ಇರೋದ್ರಿಂದ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಅದರಲ್ಲೂ ಕರಾವಳಿ ಮತ್ತೆ ಒಳನಾಡು, ಕೋಸ್ಟಲ್ ಅಂಡ್ ಇಂಟೀರಿಯರ್ ಕರ್ನಾಟಕ ಡಿಸ್ಟ್ರಿಕ್ಟ್ ಆರ್ ಎಕ್ಸ್ಪೆಕ್ಟೆಡ್ ಟು ರಿಸೀವ್ ಹೆವಿ ರೈನ್ಫಾಲ್ ಅಂಟಿಲ್ ನವೆಂಬರ್ 2, 2025. ಮುಂದಿನ ನವೆಂಬರ್ 2ರ ತನಕ ಭಾರಿ ಮಳೆ ಆಗುವ ನಿರೀಕ್ಷೆ ಇದೆ. ಅದರಲ್ಲೂ ಬುಧವಾರ ಅಂದ್ರೆ ನಾಳೆ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ದಿಸ್ ಯೆಲ್ಲೋ ಅಲರ್ಟ್ ಇಂಡಿಕೇಟ್ಸ್ ನೀಡ್ ಫಾರ್ ಪ್ರಿಪೇರ್ನೆಸ್ ವಿತೌಟ್ ಪ್ಯಾನಿಕ್. ಯೆಲ್ಲೋ ಅಲರ್ಟ್ ಅಂದ್ರೆ ತುಂಬಾ ಟೆನ್ಷನ್ ಆಗೋ ಅವಶ್ಯಕತೆ ಏನಿಲ್ಲ, ಆದ್ರೆ ರೆಡಿ ಆಗಿರಿ ಅಂತ ಹೇಳೋದು. ನೀಡ್ ಫಾರ್ ಪ್ರಿಪೇರ್ಡ್ನೆಸ್, ನಾವು ರೆಡಿ ಆಗಿರ್ಬೇಕು, ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅದರಲ್ಲೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ವಿಪತ್ತು ನಿರ್ವಹಣಾ ಕಾಯ್ದೆ ಅಂತ ಇದೆ. ಅದರ ಅಂಡರ್ ಅಲ್ಲಿ ಮುಖ್ಯವಾಗಿ ಈ ತರ ಪ್ರಿವೆನ್ಷನ್ ಮಾಡಲಿಕ್ಕೆ, ಯಾವುದೇ ಒಂದು ದೊಡ್ಡ ಘಟನೆ ಆಗದೆ ಇರೋ ರೀತಿ, ದೊಡ್ಡ ದೊಡ್ಡ ವಿಪತ್ತು ಆಗದೆ ಇರಲಿಕ್ಕೆ ಈ ತರ ಅರ್ಲಿ ವಾರ್ನಿಂಗ್ ಡಿಸಾಮಿನೇಷನ್ ಅನ್ನ ಪ್ರಸಾರ ಮಾಡ್ತಾರೆ. ಇದಕ್ಕೆ ಬಹಳ ಮಹತ್ವವನ್ನ ಕೊಡ್ತಾರೆ. ನೀವು ಕೇಳಿರ್ತೀರಿ, ಯೆಲ್ಲೋ ಅಲರ್ಟ್, ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ, ಆರೆಂಜ್ ಅಲರ್ಟ್ ಅಂತೆಲ್ಲ. ವಿಪತ್ತನ್ನ ಮೊದಲೇ ನಿರ್ವಹಿಸಲಿಕ್ಕೆ ಈ ರೀತಿ ಮುಂಚಿತವಾಗಿ ಎಚ್ಚರಿಕೆನ ನೀಡಲಾಗುತ್ತೆ. ಇದಾದ ನಂತರ ಇಂಡಿಯಾ ವೆಲ್ಕಮ್ಸ್ ಗಾಜಾ ಪೀಸ್ ಪ್ಲಾನ್, ವಿಶಸ್ ಫಾರ್ ಅರ್ಲಿ ಎಂಡ್ ಟು ಉಕ್ರೇನ್ ವಾರ್, ಜೈಶಂಕರ್. ನಮ್ಮ ದೇಶದ ವಿದೇಶಾಂಗ ವ್ಯವಹಾರಗಳ ಸಚಿವರಾದಂತಹ ಜೈಶಂಕರ್ ಅವರು ಈಗ US ಏನ್ ಮಾಡಿದೆ ಅಂತ ಗೊತ್ತಾಗಿರಬಹುದು. ಹಿಂದಿನ ವಾರ, ಅದಕ್ಕೂ ಹಿಂದಿನ ವಾರ ಎಲ್ಲ ನೋಡಿದ್ವಿ. ಟ್ರಂಪ್ ಅವರದ್ದು ಗಾಜಾ ಪೀಸ್ ಪ್ಲಾನ್ ಅನ್ನ ಪ್ರಪೋಸ್ ಮಾಡಿದ್ರು. ಹೀಗಾಗಿ ಅದರಿಂದ ನಿಮಗೆ ಗೊತ್ತಿದೆ ಗಾಜಾದಲ್ಲಿ ಯಾವ್ಯಾವ ರೀತಿ ಒಳ್ಳೆ ರೀತಿ ಬೆಳವಣಿಗೆಗಳು ಆಗ್ತಾ ಇದೆ ಅಂತ. ಅದೇ ರೀತಿ ಈಗ ಉಕ್ರೇನ್ ಅಲ್ಲೂ ಸಹ ಪೀಸ್ ಪ್ಲಾನ್, ಅಲ್ಲೂ ಒಂದು ಒಳ್ಳೆ ರೀತಿಯ ವಾತಾವರಣ ಸೃಷ್ಟಿ ಆಗಲಿ ಅಂತ ಭಾರತ ಬಯಸುತ್ತೆ. ಉಕ್ರೇನ್ ಯುದ್ಧ ಸಹ ಇದೇ ರೀತಿ ಬೇಗ ಮುಗಿಯಲಿ ಅಂತ ಜೈಶಂಕರ್ ಅವರು ಹೇಳ್ತಾ ಇದ್ದಾರೆ. ಇದನ್ನ ಹೇಳಿದ್ದೆಲ್ಲಿ ಅಂತಂದ್ರೆ ಕೌಲಾಲಂಪುರದಲ್ಲಿ 20ನೇ ಸಮಿಟ್ ನಡೀತಾ ಇದೆ. ಯಾವ ಸಮಿಟ್ ನೆನಪಿದ್ಯಾ? ನಿನ್ನೆ ನೋಡಿದ್ವಿ, ಈಸ್ಟ್ ಏಷ್ಯಾ ಸಮಿಟ್ ಕೌಲಾಲಂಪುರ್ನಲ್ಲಿ ನಡೀತಾ ಇದೆ. ಅದರಲ್ಲಿ ಜೈಶಂಕರ್ ಅವರು ಗಾಜಾ, ಉಕ್ರೇನ್ ನಲ್ಲಿ ಇರುವಂತಹ ಸಂಘರ್ಷಗಳಿಂದಾಗಿ ಒಂದು ಆಹಾರ ಭದ್ರತೆ, ಫುಡ್ ಸೆಕ್ಯೂರಿಟಿ, ಅದರ ಜೊತೆ ಗ್ಲೋಬಲ್ ಎನರ್ಜಿ, ಜಾಗತಿಕ ಮಟ್ಟದಲ್ಲಿ ಇಂಧನ ಸರಪಳಿ, ಇಂಧನ ಪೂರೈಕೆ ಇರಬಹುದು, ಎಲ್ಲದಕ್ಕೂ ಸಂಕಷ್ಟ ಎದುರಾಗ್ತಾ ಇದೆ. ಇದು ಬೇಗ ಮುಗಿದ್ರೆ ಒಳ್ಳೆಯದು ಅನ್ನುವಂತಹ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಗಾಜಾ ಪೀಸ್ ಪ್ಲಾನ್ ಅನ್ನ ಭಾರತ ಸ್ವಾಗತಿಸುತ್ತೆ ಅಂತ ಹೇಳಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ಹೇಗೂ ಅದರ ಬಗ್ಗೆ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅನ್ನೋದು ಜಗತ್ತಿಗೆಲ್ಲ ಕಡೆ ಗೊತ್ತಾಗ್ತಾ ಇದೆ. ಅದರಿಂದಾಗಿ ಅವರು ನೊಬೆಲ್ ಪೀಸ್ ಪ್ರೈಸ್ ನ ಸಹ ಬಯಸ್ತಾ ಇದ್ರು. ಅವರು ಪಾಪ ಈ ವರ್ಷ ಅವರಿಗೆ ತಪ್ಪು ಹೋಯಿತು, ಆದ್ರೆ ಮುಂದೆ ಸಹ ಸಿಗುವ ಒಂದು ನಿರೀಕ್ಷೆ ಅವರಿಗಿದೆ. ಗಾಜಾ ಶಾಂತಿ ಯೋಜನೆಯನ್ನ ಭಾರತ ಸ್ವಾಗತಿಸಿದ ಬೆನ್ನಲ್ಲೇ ಈಗ ಉಕ್ರೇನ್ ಸಹ ಆ ಒಂದು ಸಂಘರ್ಷ ಬೇಗ ಮುಗಿಯಲಿ ಅಂತ ಇದರಲ್ಲಿ ಹೇಳಿದ್ದಾರೆ. ಮತ್ತೆ ಎನರ್ಜಿ ಮತ್ತೆ ಟ್ರೇಡ್, ಇದ್ರ ಬಗ್ಗೆ ಯಾವಾಗಲೂ ಕನ್ಸರ್ನ್ ಇದ್ದೇ ಇರುತ್ತೆ. ಜಗತ್ನಲ್ಲಿ ಎಲ್ಲೇ ಏನೇ ಡೆವಲಪ್ಮೆಂಟ್ ಆಗಲಿ ಅಥವಾ ಅದರಲ್ಲಿ ಏನಾದ್ರೂ ಘರ್ಷಣೆ ಆಗಲಿ, ಎರಡು ವಿಷಯಗಳು, ಎನರ್ಜಿ ಮತ್ತೆ ಟ್ರೇಡ್, ಏರುಪೇರು ಆಗುವ ಸಾಧ್ಯತೆ ಇರುತ್ತೆ. ಈ ಡಿಸ್ರಪ್ಷನ್ ಇಂದಾಗಿ ಸಪ್ಲೈ ಚೈನ್ ಕನ್ಸ್ಟ್ರೆಂಟ್ಸ್, ನಮ್ಮ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಒಂದು ವಲಯ ಇರುತ್ತಲ್ವಾ, ಇದರಲ್ಲಿ ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಫೆಕ್ಟ್ ಆಗಬಹುದು. ಜಿಯೋಪೊಲಿಟಿಕಲ್ ಟೆನ್ಷನ್ ನಿಂದಾಗಿ ಮಾರ್ಕೆಟ್ ಡಿಸ್ಟಾರ್ಷನ್ ಆಗಬಹುದು, ಮಾರುಕಟ್ಟೆಯಲ್ಲಿ ಏರುಪೇರು ಆಗಬಹುದು. ಹಾಗಾಗಿ ನಮ್ಮ ಗುರಿ ಏನಿರಬೇಕು, ರೆಸಿಲಿಯಂಟ್ ಸಪ್ಲೈ ಚೈನ್ ಅಲ್ವಾ. ರೆಸಿಲಿಯಂಟ್ ಅಂತಂದ್ರೆ ಏನೇ ಆಗ್ಲಿ ಅದರಿಂದ ಏನೇ ಎಫೆಕ್ಟ್ ಆಗದೆ ಇರೋ ರೀತಿ, ಜಗತ್ತಿನಲ್ಲಿ ಏನೇ ದೊಡ್ಡ ದೊಡ್ಡ ಸಮಸ್ಯೆ ಬಂದ್ರು ಅದರಿಂದ ಏನು ಆಗದೆ ಇರೋ ರೀತಿ ನಮ್ಮ ಪೂರೈಕೆ ಸರಪಳಿಯನ್ನ ನಾವು ನಿರ್ಮಿಸಿಕೊಳ್ಬೇಕು. ಮತ್ತೆ ನಮ್ಮ ಅಡ್ಜಸ್ಟ್ಮೆಂಟ್ ಅಂತಂದ್ರೆ ಯಾವುದೇ ಸಂದರ್ಭ ಬರ್ಲಿ ಅದಕ್ಕೆ ನಾವು ಅಡ್ಜಸ್ಟ್ ಆಗೋದು, ಹೊಂದಾಣಿಕೆ ಮಾಡ್ಕೊಳ್ಳೋದು, ಅದು ಸಹ ಅವಶ್ಯಕತೆ ಇದೆ ಅಂತ ಜೈಶಂಕರ್ ಅವರು ಹೇಳಿದ್ದಾರೆ. ಮತ್ತೆ ನಮ್ಮ ಫೋಕಸ್ ಏನು ಇಂಡಿಯಾದ್ದು, ಮಲ್ಟಿಪೊಲಾರಿಟಿ, ಬೈಪೊಲಾರಿಟಿ ಅಂತ ಸಹ ಕೇಳಿದ್ದೇವೆ. ಏನು ಬೈಪೊಲಾರಿಟಿ ಅಂತಂದ್ರೆ ಜಗತ್ನಲ್ಲಿ ಪೊಲಾರಿಟಿ, ಧ್ರುವೀಯತೆ ಅಂದ್ರೆ ಈಗ ನಾರ್ತ್ ಸೌತ್ ಅಂತ ಪೋಲ್ ಇದೆ ಭೂಮಿಯಲ್ಲಿ, ನೀವು ಕೇಳಿರ್ಬಹುದು. ಪೋಲ್ಸ್ ಅಂತಂದ್ರೆ 2 ಧ್ರುವಗಳು. ಧ್ರುವೀಕರಣ ಆಗೋದು ಅಂತ ಸಹ ಒಂದು ಶಬ್ದ ಬರುತ್ತೆ, ಧ್ರುವೀಕರಣ. ನೀವು ಎಲೆಕ್ಷನ್ ಟೈಮ್ ನಲ್ಲಿ ಕೇಳಿರ್ತೀರಿ. ಅಂದ್ರೆ ಜನರು ಒಂದೋ
ಈಗ ಪಕ್ಷಗಳ ಹೇಳೋದಾದ್ರೆ ಬಿಜೆಪಿ ಅಥವಾ ಇನ್ನೊಂದು ಕಾಂಗ್ರೆಸ್, ಯಾವುದೋ ಒಂದೇ ಪಕ್ಷಕ್ಕೆ ಮುಖ ಮಾಡಿರೋದು. ಈ ಎರಡು ರೀತಿ ಇಡೀ ಸಮಾಜ ವಿಭಾಗ ಆಗೋದು. ಎರಡೇ ರೀತಿಯಲ್ಲಿ ಸಮಾಜ ವಿಭಾಗ ಆಗ್ಬಿಟ್ರೆ ಆವಾಗ ಮಲ್ಟಿಪೋಲಾರಿಟಿಗೆ ಅವಕಾಶ ಇರೋದಿಲ್ಲ. ಆದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ ನಲ್ಲಿ ಭಾರತದ ಮುಖ್ಯವಾದಂತಹ ಒಂದು ನಡವಳಿಕೆಗಳೆಲ್ಲ ಹೇಗಿರುತ್ತೆ ಅಂತಂದ್ರೆ ನಮ್ದು ಮಲ್ಟಿಪೋಲಾರ್ ಆಗಿರುತ್ತೆ. ಬಹುಧ್ರುವೀಯತೆ ಕಡೆ ನಾವು ಬಹಳ ಮಹತ್ವ ಕೊಡ್ತೇವೆ. ಅಂದ್ರೆ ಯಾವುದೇ ಒಂದು ಅಥವಾ ಎರಡು ದೇಶದ ಜೊತೆ ಮಾತ್ರ ನಾವು ಸಂಬಂಧವನ್ನ ಇಟ್ಕೊಳ್ಳದೆ ಎಲ್ಲಾ ದೇಶಗಳ ಜೊತೆ ಒಳ್ಳೆಯ ರೀತಿಯ ಸಂಬಂಧವನ್ನ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ನಾವು ಮನಸ್ಸು ಮಾಡ್ತೇವೆ. ಮತ್ತೆ ಅದ್ರ ಜೊತೆ ನಮ್ಮ ಆಸಿಯಾನ್ ದೇಶಗಳ ಜೊತೆ ಸಹ ಟೈಗಳು ಅಂತಂದ್ರೆ ಅದರ ಜೊತೆ ಇರುವಂತಹ ಸಂಬಂಧಗಳು ವೃದ್ಧಿ ಆಗ್ತಾ ಇದೆ. ರೀಜನಲ್ ಸ್ಟೆಬಿಲಿಟಿ, ಸಸ್ಟೈನಬಲ್ ಎಕನಾಮಿಕ್ ಇಂಟಿಗ್ರೇಷನ್ ಇದರಿಂದ ಸಾಧ್ಯ ಆಗುತ್ತೆ. ಇನ್ನೊಂದು ವಿಷಯ, ಪೀಪಲ್ ರನ್ನಿಂಗ್ ಫ್ರಮ್ ಪಿಲ್ಲರ್ ಟು ಪೋಸ್ಟ್ ಓವರ್ ಡಿಜಿಟಲ್ ಅರೆಸ್ಟ್. ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಮೊದಲಿಂದ ನೀವು ಕೇಳಿರಬಹುದು, ಡಿಜಿಟಲ್ ಅರೆಸ್ಟ್ ಅಂತ. ಪೊಲೀಸ್ ತರ ಕಾಲ್ ಮಾಡಿ, ಮಾರು ವೇಷದಲ್ಲಿ ಕಾಲ್ ಮಾಡಿ ಬೆದರಿಸೋದು, ಹಣ ಕೇಳೋದು, ಇದ್ರ ಬಗ್ಗೆ ಎಲ್ಲ ನಾವು ನೋಡಿದ್ದೀವಿ ಮೊದಲು. ಈಗ ಸುಪ್ರೀಂ ಕೋರ್ಟ್ ಸಹ ಹೇಳ್ತಾ ಇದೆ, ಅದರ ಬಗ್ಗೆ ಕಳವಳನ ವ್ಯಕ್ತಪಡಿಸ್ತಾ ಇದೆ. ಸರ್ವೋಚ್ಚ ನ್ಯಾಯಾಲಯ ಏನ್ ಹೇಳ್ತಾ ಇದೆ ಅಂತಂದ್ರೆ, ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ಗಳು ಇತ್ತೀಚಿನ ದಿನಗಳು ಏನ್ ಮಾಡ್ತಾರೆ, ಕೃತಕ ದಾಖಲೆಗಳನ್ನ ಬಳಸಿ ಫೋರ್ಜ್ಡ್ ಡಾಕ್ಯುಮೆಂಟ್ಸ್ ಬಳಸ್ತಾರೆ. ಅದರಲ್ಲೂ ನ್ಯಾಯಾಧೀಶರನ್ನ ಸಹ ಟಾರ್ಗೆಟ್ ಮಾಡಿರ್ತಾರೆ, ಪೊಲೀಸ್ ಅಧಿಕಾರಿಗಳ ರೀತಿ ಸೋಗ್ ಹಾಕಿರ್ತಾರೆ. ಈಗ ತುಂಬಾ ಕಡೆ ಫೋರ್ಜ್ ಮಾಡಿರೋ ಅಥವಾ ಫೇಕ್ ಡಾಕ್ಯುಮೆಂಟ್ ಬಳಸಿ ಬೆದರಿಕೆ ಹಾಕೋದು, ಆ ಮೂಲಕ ಸಂತ್ರಸ್ತರಿಂದ ಹಣವನ್ನ ವಸೂಲಿ ಮಾಡೋದು, ಎಕ್ಸ್ಟಾರ್ಟ್ ಮನಿ ಫ್ರಮ್ ವಿಕ್ಟಿಮ್ಸ್ ಥ್ರೂ ಆನ್ಲೈನ್ ಇಂಟಿಮಿಡೇಷನ್. ಈ ಒಂದು ಸ್ಕ್ಯಾಮ್ಗಳು ಬಹಳ ಕಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಅದ್ರ ನೋಡಿ, ಮೊದಲಿನ ತರ OTP ಕಳಿಸೋದು, ಬಹಳ ಹಿಂದೆ ಪೋಸ್ಟ್ ಕಾರ್ಡ್ ನಲ್ಲೂ ಸಹ ಸ್ಕ್ಯಾಮ್ ಮಾಡ್ತಿದ್ರಂತೆ ಅಂತಂದ್ರೆ ಪೋಸ್ಟ್ ಇದ್ದಾಗ ಆ ತರ ತುಂಬಾ ವಿಷಯಗಳಾಗ್ತಾ ಇತ್ತು. ಆದ್ರೆ ಈಗ ಇವರು ಸಹ ಡೆವಲಪ್ ಆಗ್ತಾ ಇದ್ದಾರೆ ಅಲ್ವಾ, ಸ್ಕ್ಯಾಮ್ ಮಾಡೋರು. ಹಾಗಾಗಿ ಇವರು ತಮ್ಮದೇ ಆದ ಹೊಸ ದಾರಿ ಕಂಡು ಹಿಡ್ಕೊಳ್ತಾ ಇರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ CBI ತನಿಖೆ ಮಾಡಿದ್ರು ಒಳ್ಳೆಯದು ಅಂತ ಹೇಳ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಸೈಬರ್ ಕ್ರೈಮ್ಗಳು ಆಗ್ತಾ ಇರಬಹುದು, ಮನಿ ಲಾಂಡ್ರಿಂಗ್ ಗ್ಯಾಂಗ್ಸ್ ಗಳಿರ್ಬಹುದು ಇದ್ರ ಹಿಂದೆ. ಹಾಗಾಗಿ ಸ್ಕ್ಯಾಮ್ ದೊಡ್ಡ ಮಟ್ಟಕ್ಕೆ ಹೋಗೋಕ್ಕಿಂತ ಮೊದಲು ಅಥವಾ ಅದನ್ನು ತಡೆಗಟ್ಟಲಿಕ್ಕೆ CBI ವಹಿಸಿ ಅಥವಾ ಬೇರೆ ಬೇರೆ ಕೇಂದ್ರೀಯ ತನಿಖಾ ದಳಕ್ಕೆ ಅದನ್ನ ವಹಿಸ್ಲಿಕ್ಕೆ ಮನಸ್ಸು ಮಾಡಿ ಅಂತ ನ್ಯಾಯಾಲಯ ಹೇಳ್ತಾ ಇದೆ. ನೇಚರ್ ಆಫ್ ಕ್ರೈಮ್ ಗೊತ್ತಿದೆ ನಿಮ್ಗೆ ಹೇಗಾಗುತ್ತೆ ಅಂತ. ಫೇಕ್ ಸೈಬರ್ ಅರೆಸ್ಟ್ ಅನ್ನ ಮಾಡ್ತಾರೆ. ಅದರಲ್ಲಿ ಈಗೆಲ್ಲ AI ಸಹ ಯೂಸ್ ಮಾಡ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಅವರ ಒಂದು ನಿಜವಾದ ಪೊಲೀಸ್ ವಿಡಿಯೋ, ಆಡಿಯೋ ಆ ಥರದ್ದನ್ನ ಸಹ ಜನರೇಟ್ ಮಾಡಬಹುದು ಈಗಿನ ಕಾಲದಲ್ಲಿ. ಹಾಗಾಗಿ ಅಂಥ ಮಾರ್ಫಿಂಗ್ ವಿಡಿಯೋಗಳಿರುತ್ತೆ, ಫೋರ್ಜ್ಡ್ ವಿಡಿಯೋಗಳಿರುತ್ತೆ, ಅದನ್ನ ಸಹ ಯೂಸ್ ಮಾಡ್ತಾರೆ. ಮುಖ್ಯವಾಗಿ ಇವರು ಟಾರ್ಗೆಟ್ ಮಾಡೋದು ಸೀನಿಯರ್ ಸಿಟಿಸನ್ಗಳನ್ನ, ವಯಸ್ಸಾದ ವ್ಯಕ್ತಿಗಳಿರಬಹುದು, ಅವರ ಟಾರ್ಗೆಟ್ ಮಾಡಿ. ಅದರ ಜೊತೆ ವಲ್ನರೇಬಲ್ ಇಂಡಿವಿಜುವಲ್ಸ್, ಸಮಾಜದಲ್ಲಿ ದುರ್ಬಲ ವರ್ಗಗಳು ಅಂತ ಇರ್ತಾರೆ, ಅವರಿಗೆ ಟೆಕ್ನಾಲಜಿ ಬಗ್ಗೆ ಗೊತ್ತಿರೋದಿಲ್ಲ ಅಥವಾ ಹೊಸ ಹೊಸ ರೀತಿಯ ಇಂಥ ಸ್ಕ್ಯಾಮ್ಗಳ ಬಗ್ಗೆ ಗೊತ್ತಿರೋದಿಲ್ಲ, ಇಂಥವರಿಗೆ ಸುಲಿಗೆ ಮಾಡಿ ಮನಿಯನ್ನ ವಶಪಡಿಸ್ಕೊಳ್ತಾರೆ, ಅಂತ ಜಾಸ್ತಿ ಹಣವನ್ನ ಕೀಳ್ತಾರೆ ಅವರಿಂದ. ಇದಾದ ನಂತರ the bench questioned whether the CBI has sufficient manpower and technological capacity to handle the rising volume of such cyber crime cases, directing further hearing on November 3. ಅದರ ಜೊತೆ CBI ಹತ್ರ ಕೇಳ್ತಾ ಇದೆ, ಈಗ CBI ಹತ್ರ ನಿಜವಾಗ್ಲೂ ಇಂಥದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಎಫಿಷಿಯಂಟ್ ಎಷ್ಟು ಬೇಕೋ ಅಷ್ಟು ಸಫಿಷಿಯಂಟ್ ಆಗಿರುವಂತ ಮ್ಯಾನ್ ಪವರ್ ಮತ್ತೆ ಟೆಕ್ನಾಲಜಿಕಲ್ ಕೆಪಾಸಿಟಿ ಇದೆಯಾ ಹಾಗಾದ್ರೆ ಅಂತ ಸುಪ್ರೀಂ ಕೋರ್ಟ್ ಬೆಂಚ್ ಕೇಳಿದೆ. ಇನ್ನು ಜಾಪನೀಸ್ PM ಟಕೈಚಿ ಫೇಸಸ್ ಹರ್ ಫಸ್ಟ್ ಬಿಗ್ ಡಿಪ್ಲೊಮ್ಯಾಟಿಕ್ ಟೆಸ್ಟ್ ವಿತ್ ಟ್ರಂಪ್ ಟಾಕ್ಸ್. ಜಪಾನ್ನಲ್ಲಿ ಹೊಸದಾಗಿ ಸನೆ ಟಕೈಚಿ ಅನ್ನೋರು ನೂತನ ಪ್ರಧಾನಿಯಾಗಿ ನೇಮಕ ಆಗಿರೋದ್ರಿಂದ ಈಗ ಟ್ರಂಪ್ ಅವರ ಜೊತೆ ಮೊದಲ ರಾಜತಾಂತ್ರಿಕ ಸಭೆಯನ್ನು ನಡೆಸಲಿಕ್ಕೆ ಸಜ್ಜಾಗಿದ್ದಾರೆ. ಫಸ್ಟ್ ಮೇಜರ್ ಡಿಪ್ಲೊಮ್ಯಾಟಿಕ್ ಮೀಟಿಂಗ್ ವಿತ್ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಟೋಕಿಯೋದಲ್ಲಿ. ಇದರಲ್ಲಿ ಅವರು ಟ್ರೇಡ್ ಇರಬಹುದು, ಇನ್ವೆಸ್ಟ್ಮೆಂಟ್, ಸೆಕ್ಯೂರಿಟಿ ಕೋಆಪರೇಷನ್ ಎಲ್ಲದರ ಬಗ್ಗೆ ಮಾತುಕತೆ ನಡೆಸ್ತಾರೆ. ಅದರಲ್ಲಿ ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ ದಿವಸಾನು ಬರ್ತಾ ಇದೆ ಈ ಟರ್ಮ್, ಅದ್ರ ಬಗ್ಗೆ ಸಹ ಬಹಳ ಮಹತ್ವವನ್ನು ಕೊಟ್ಟು ಮಾತುಕತೆ ನಡೆಸಲಿಕ್ಕಿದ್ದಾರೆ. ಇನ್ನು ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್ ಸಮ್ಮಿಟ್ APEC ಅಂತ ಇದೆ. ಅದರ ಜೊತೆ ಟ್ರಂಪ್ಸ್ ಮೀಟಿಂಗ್ ವಿತ್ ಚೈನೀಸ್ ಪ್ರೆಸಿಡೆಂಟ್ ಝಿ ಜಿನ್ಪಿಂಗ್ ಅಲ್ವಾ, ಇದೆಲ್ಲ ಮುಂದೆ ಬರ್ಲಿಕ್ಕಿದೆ. ಇದಕ್ಕಿಂತ ಮೊದಲೇ ಜಪಾನ್ ಮತ್ತೆ US ಮಾತುಕತೆ ನಡೆಸ್ತಾ ಇವೆ. ಹಾಗಾಗಿ ಜಪಾನ್ ಈ ಕಡೆ US ಜೊತೆ ಮತ್ತೆ ಚೀನಾ ಜೊತೆ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಕಾಯ್ತಾ ಇರಬಹುದು, ಅಥವಾ ಅದನ್ನ ಒಂದು ರೀತಿ ಎರಡು ಕಡೆ ಸಮತೋಲನಗೊಳಿಸ್ಕೊಂಡು ಹೋಗ್ಲಿಕ್ಕೆ ನೋಡ್ತಾ ಇರಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಂಡೋ ಪೆಸಿಫಿಕ್ ಡೈನಾಮಿಕ್ಸ್ ಅಲ್ವಾ, ಆ ಒಂದು ಚೇಂಜ್ ಆಗ್ತಾ ಇರೋದು ಪ್ರತಿ ಕ್ಷಣಕ್ಕೂ, ಪ್ರತಿ ದಿವಸ, ಪ್ರತಿ ವರ್ಷಕ್ಕೂ
ಒಂದು ದೇಶ ಮೊದಲಿನ ದೇಶದ ಯಾವ ದೇಶದ ಜೊತೆ ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿತ್ತೋ ಅದೇ ರೀತಿ ಮುಂದೆ ಇರೋದಿಲ್ಲ. ಆ ಒಂದು ಡೈನಾಮಿಕ್ಸ್ಗಳು ಬದಲಾಗ್ತಾ ಇರುತ್ತೆ. ಬದಲಾಗುತ್ತಿರುವ ಒಂದು ಸಮಾಜಕ್ಕೆ, ಜಗತ್ತಿಗೆ ತಕ್ಕ ಹಾಗೆ ದೇಶಗಳು ಸಹ ತಮ್ಮ ಸ್ನೇಹಿತರನ್ನ, ವೈರಿಗಳನ್ನ ಬದಲಾಯಿಸಿಕೊಳ್ತಾ ಇರುತ್ತವೆ. ಇಂಡಿಯಾಕ್ಕೆ ಸಂಬಂಧಪಟ್ಟ ಹಾಗೆ ಮೀಟಿಂಗ್ ಇಸ್ ಬೀಂಗ್ ಕ್ಲೋಸ್ಲಿ ವಾಚ್ಡ್ ಇನ್ ಡೆಲ್ಲಿ ಫಾರ್ ಪೊಟೆನ್ಷಿಯಲ್ ಇಂಪ್ಲಿಕೇಶನ್ ಆನ್ ಇಂಡಿಯಾಸ್ ಪ್ಲಾನ್ ಹೋಸ್ಟ್ ದಿ ಡಿಲೇಡ್ ಕ್ವಾಡ್ ಸಮಿಟ್. ಕ್ವಾಡ್ ಸಮಿಟ್ ಡಿಲೇ ಆಗ್ತಾ ಇದೆ. ಅದನ್ನ ಆಯೋಜಿಸುವುದರ ಬಗ್ಗೆ ಭಾರತ ಯೋಜನೆ ಮಾಡ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಇಂಡೋ ಪೆಸಿಫಿಕ್ ಫ್ರೇಮ್ವರ್ಕ್ ಬಗ್ಗೆ ಜಪಾನ್, US ಎಲ್ಲ ಬಹಳ ಮಹತ್ವವಾದ ದೇಶಗಳಾಗಿರೋದ್ರಿಂದ ಭಾರತ ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. Analysts see this PM Takaichi first diplomatic test, emphasizing Japan's aim to maintain stability in US-Japan relations and avoid new policy shocks while reinforcing the bilateral security alliance. ಅಂತಂದ್ರೆ US ಮತ್ತೆ ಜಪಾನ್ ಸಂಬಂಧದಲ್ಲಿ ಸ್ಥಿರತೆ ಇರಬೇಕು. ಈಗ ಭದ್ರತಾ ಮೈತ್ರಿ ಬಲಪಡಿಸ್ಕೊಳ್ತಾ ಇನ್ನೊಂದ್ ಕಡೆ ಪಾಲಿಸಿಗಳಲ್ಲಿ ಏನು ಶಾಕ್ ಆಗಬಾರ್ದು ಅಥವಾ ಪಾಲಿಸಿಗಳಲ್ಲಿ ಏರುಪೇರು ಆಗಬಾರ್ದು. ಅದೆರಡನ್ನೂ ಸಹ ಬ್ಯಾಲೆನ್ಸ್ ಮಾಡುವ ಒಂದು ಜವಾಬ್ದಾರಿ ಈಗ ನೂತನವಾಗಿ ಆಯ್ಕೆಯಾಗಿರುವ ಪ್ರಧಾನಿಯವರ ಮೇಲಿದೆ. ನೆಕ್ಸ್ಟ್ ನೋಡಿ, ಸ್ಟ್ಯಾನ್ಫೋರ್ಡ್ ಎಲ್ಸ್ವೇರ್ ರ್ಯಾಂಕ್ ಲಿಸ್ಟ್, ವೈ ಆಲ್ ದಟ್ ಗ್ಲಿಟರ್ಸ್ ಇಸ್ ನಾಟ್ ಗೋಲ್ಡ್. ನೋಡಿ, ಕನ್ನಡದಲ್ಲಿ ಒಂದು ಗಾದೆ ಇದೆ, ನಿಮ್ಗೆ ಗೊತ್ತಿರಬಹುದು. ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಹೊಳೆಯುವುದೆಲ್ಲ ಬಂಗಾರವಲ್ಲ ಅಂತ. ಇಲ್ಲಿ ಹೇಳೋದು ಅದೇ, ವೈ ಆಲ್ ದಟ್ ಗ್ಲಿಟರ್ ಇಸ್ ನಾಟ್ ಗೋಲ್ಡ್. ಹೊಳೆಯೋದೆಲ್ಲ ಯಾಕೆ ಬಂಗಾರ ಅಲ್ಲ. ಇದು ಸ್ಪೆಸಿಫಿಕ್ ಆಗಿ ಈ ಒಂದು ಅಂಕಿಅಂಶಗಳನ್ನ ನೆನಪಿಟ್ಕೊಳ್ಬೇಕು ಅಂತಲ್ಲ, ಆದ್ರೆ ಎಥಿಕ್ಸ್ ಅಲ್ಲಿ ಮತ್ತೆ ಕೆಲವೊಂದು ಕಡೆ ಮೇನ್ಸಿಗೆ ಇದು ಹೆಲ್ಪ್ ಆಗುತ್ತೆ. ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ ಇದ್ದಾರೆ ಒಬ್ರು, ಜಾನ್ ಅಯೋನಿಡೀಸ್ ಅಂತ. ಅವರು ಪ್ರತಿ ವರ್ಷ ಒಂದು ರ್ಯಾಂಕಿಂಗ್ ತರ ಬಿಡುಗಡೆ ಮಾಡ್ತಾರೆ, ಲೀಸ್ಟ್ ಬಿಡುಗಡೆ ಮಾಡ್ತಾರೆ, ವರ್ಲ್ಡ್ ಟಾಪ್ 2% ಆಫ್ ಸೈಂಟಿಸ್ಟ್ ಅಂತ. ಅದರಲ್ಲಿ ಅವ್ರು ಯೂಸ್ ಮಾಡ್ಕೊಳ್ಳೋದು ಎಲ್ಸ್ವೇರ್ ಸ್ಕೋಪಸ್ ಡೇಟಾಬೇಸ್ ಅಂತ. ಈ ವರ್ಷ 2.3 ಲಕ್ಷ ಸೈಂಟಿಸ್ಟ್ಗಳನ್ನ ಗ್ಲೋಬಲಿ ಅವರು ರೆಕಗ್ನೈಸ್ ರ್ಯಾಂಕಿಂಗ್ ಕೊಟ್ಟಿದ್ದಾರೆ. ಅಂದ್ರೆ ಟೋಟಲ್ ಆಗಿ 2.2 ಕೋಟಿ ವಿಜ್ಞಾನಿಗಳಲ್ಲಿ 2.3 ಲಕ್ಷ ವಿಜ್ಞಾನಿಗಳಿಗೆ ರ್ಯಾಂಕಿಂಗ್ ಕೊಟ್ಟಿದ್ದಾರೆ. ಅದರಲ್ಲಿ ಭಾರತದ 6,239 ಸೈಂಟಿಸ್ಟ್ಗಳು ಇದ್ದಾರೆ. ಇಲ್ಲಿ ಬೇರೆ ಬೇರೆ ಟರ್ಮ್ ಬರುತ್ತೆ, ಇದ್ರ ಬಗ್ಗೆ ನಾವು ನೆನ್ಪಿಟ್ಕೊಳ್ಬೇಕಾದ ಅವಶ್ಯಕತೆ ಇರೋದಿಲ್ಲ. ಕಾಂಪೋಸಿಟ್ ಸಿಟೇಷನ್ ಬೇಸ್ಡ್ ಮೆಟ್ರಿಕ್ ಅಂತ ಬರುತ್ತೆ, H ಇಂಡೆಕ್ಸ್ ಅಂತ ಬರುತ್ತೆ. ಆದ್ರೆ ಸೈಂಟಿಸ್ಟ್ಗಳು ಅಥವಾ ಎಕ್ಸ್ಪರ್ಟ್ಗಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಎಕ್ಸ್ಪರ್ಟ್ಗಳು ಹೇಳೋ ಪ್ರಕಾರ ಇಲ್ಲಿ ಇವ್ರು ಯಾವ ಮೆಥಡ್ ಅನ್ನ ಯೂಸ್ ಮಾಡಿದಾರಲ್ವಾ ಈ ರ್ಯಾಂಕಿಂಗ್ ಕೊಡ್ಲಿಕ್ಕೆ, ಆ ರ್ಯಾಂಕಿಂಗ್ ಕೊಡೋ ಮೆಥಡ್ ಅಷ್ಟು ಸರಿಯಾಗಿಲ್ಲ. ಆ ಮಾನದಂಡ ಸ್ಕೋರಿಂಗು ಕರೆಕ್ಟ್ ಆಗಿಲ್ಲ. ಯಾಕಂದ್ರೆ ಈಗ ಸಿಟೇಷನ್ಸ್ ಅಂತ ಇರುತ್ತೆ. ಸಿಟೇಷನ್ಸ್ ಅಂತಂದ್ರೆ ಈಗ ದೊಡ್ಡ ದೊಡ್ಡ ರಿಸರ್ಚ್ ಮಾಡೋರು ಹಿಂದಿನ ರಿಸರ್ಚ್ ಪೇಪರ್ಗಳನ್ನ, ಹಿಂದಿನ ಅಧ್ಯಯನಗಳನ್ನ ಯೂಸ್ ಮಾಡ್ಕೊಳ್ತಾರೆ. ಅದನ್ನ ಅವರು ತಮ್ಮ ಹೊಸ ಪ್ರಬಂಧದಲ್ಲಿ, ರಿಸರ್ಚ್ ಪೇಪರ್ ನಲ್ಲಿ ಉಲ್ಲೇಖ ಮಾಡಿರ್ಬೇಕಾಗತ್ತೆ. ಅಂತ ಸಿಟೇಷನ್ ಇರಬಹುದು, ಟೋಟಲ್ ಸಿಟೇಷನ್, ನಂಬರ್ ಆಫ್ ಪೇಪರ್ಸ್, ಆಥರ್ ಆರ್ಡರ್, ಹೀಗೆ ಬೇರೆ ಬೇರೆ ಮೆಥಡ್ಗಳನ್ನ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇದನ್ನೆಲ್ಲ ಆಮೇಲೆ ಒಂದು ಡೈಮೆನ್ಷನ್ ನಂಬರ್ಗೆ ಇಳಿಸ್ತಾರೆ. ಯಾಕಂದ್ರೆ ಇಲ್ಲಿ ಏನ್ ಮಿಸ್ ಆಗ್ತಾ ಇರೋದು ಅಂತಂದ್ರೆ, ಆ ರಿಸರ್ಚ್ ವ್ಯಾಲಿಡಿಟಿ ಎಷ್ಟಿದೆ ಅಲ್ವಾ, ಗುಣಮಟ್ಟ ಯಾವ ತರ ಇದೆ, ಆ ರಿಸರ್ಚ್ ಇಂದ ಸೊಸೈಟಿಗೆ ಎಷ್ಟು ಕಾಂಟ್ರಿಬ್ಯೂಷನ್ ಆಗಿದೆ, ಅಥವಾ ಎಥಿಕಲ್ ಸ್ಟ್ಯಾಂಡರ್ಡ್ ಯಾವ ತರ ಇದೆ ಆ ರಿಸರ್ಚ್ ಇಂದು ಅನ್ನೋದೆಲ್ಲ ಇಲ್ಲಿ ಪರಿಗಣಿಸ್ತಾ ಇಲ್ಲ. ಹಾಗಾಗಿ ಇಂತಹ ಒಂದು ರ್ಯಾಂಕಿಂಗ್ ನ ಬಗ್ಗೆ ಇಲ್ಲಿ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಹಾಗೆ ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ, ಹೊಳೆಯೋದೆಲ್ಲ ಬಂಗಾರ ಅಲ್ಲ ಅಂತ, ರ್ಯಾಂಕ್ ಬಂದ ಮಾತ್ರಕ್ಕೆ ವಿಜ್ಞಾನಿಗಳಲ್ಲ ಅಂತ ನಿಮ್ಗೆ ಅರ್ಥ ಆಗಿರ್ಬಹುದು. ಅಂದ್ರೆ ಮುಂದಿನ ನೋಡಿ, ಇದರಲ್ಲಿ ಏನಾಗಿದೆ ಅನ್ನೊಂದು, ಮೆನಿ ಲೆಸ್ಸರ್ ನೋನ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಡಾಮಿನೇಟ್ ದಿ ಟಾಪ್ ಇಂಡಿಯನ್ ರ್ಯಾಂಕ್ಸ್. ಭಾರತದಲ್ಲಿ ಟಾಪ್ ರ್ಯಾಂಕ್ ಬಂದಿರೋದ್ರಲ್ಲಿ ಎಷ್ಟೋ ಇನ್ಸ್ಟಿಟ್ಯೂಷನ್ಗಳು ಗೊತ್ತೇ ಇಲ್ಲ ಯಾರಿಗೂ, ಆತರ. ಅದೇ ರೀತಿ ನೊಬೆಲ್ ಪ್ರೈಸು, ನೊಬೆಲ್ ಲಾರಿಯಟ್ಸ್ ಅಂತ ಇರ್ತಾರಲ್ವಾ, ಅವರೆಲ್ಲ ಇದರಲ್ಲಿ ಕಡಿಮೆ ರ್ಯಾಂಕ್ ಅಂತಂದ್ರೆ, ರ್ಯಾಂಕಿಂಗ್ ನಲ್ಲಿ ಕಡಿಮೆ ಅಂತಂದ್ರೆ ಟಾಪ್ 100 ರ್ಯಾಂಕ್ 1 to 100, ಅದು ನಿಮ್ಗೆ ಗೊತ್ತಿದೆ. ರ್ಯಾಂಕಿಂಗ್ ಎಷ್ಟು ಕಡಿಮೆ ಇದೆಯೋ ಅಷ್ಟು ಒಳ್ಳೇದು. ಇಲ್ಲಿ ಪ್ಲೇಸ್ಡ್ ಲೋವರ್ ಅಂತಂದ್ರೆ ಇವರಿಗೆ ಜಾಸ್ತಿ ರ್ಯಾಂಕ್ ಬಂದಿದೆ, ಅಂದ್ರೆ ಹಿಂದಿಟ್ಟಿದ್ದಾರೆ. ನೊಬೆಲ್ ಲಾರಿಯೇಟ್ಸ್ ಗಳನ್ನ ಕಡೆಗಣಿಸಿದ್ದಾರೆ, ಯಾವ್ದಾವ್ದೋ ಇನ್ಸ್ಟಿಟ್ಯೂಷನ್ ಗಳಿಗೆ ಒಳ್ಳೆ ರ್ಯಾಂಕಿಂಗ್ ಕೊಟ್ಟಿದ್ದಾರೆ. ಅರ್ಥ ಏನು, ರ್ಯಾಂಕಿಂಗ್ ಮತ್ತೆ ರಿಯಲ್ ರಿಸರ್ಚಿನ ನಡುವೆ ಡಿಸ್ಕನೆಕ್ಷನ್ ಇದೆ. ಕೆಲವರು ಏನ್ ಮಾಡ್ತಾರೆ, ಮ್ಯಾನಿಪುಲೇಟ್ ಮಾಡ್ತಾರೆ. ಈ ಸಿ ಸ್ಕೋರ್ ಸಹ ಮ್ಯಾನಿಪುಲೇಟ್ ಮಾಡ್ತಾರೆ. ಯಾಕಂದ್ರೆ ಒಬ್ರು ಇನ್ನೊಬ್ರನ್ನ ಉಲ್ಲೇಖ ಮಾಡೋದು, ಮ್ಯೂಚುವಲ್ ಸಿಟೇಷನ್ ಪ್ರಾಕ್ಟೀಸಸ್ ಅಂತ ಕರೀತಾರೆ ಅದಕ್ಕೆ. ಒಬ್ರು ರಿಸರ್ಚ್ ಮಾಡ್ತಾ ಇರ್ತಾರೆ, ಒಬ್ಬ ವ್ಯಕ್ತಿ ಆ ರಿಸರ್ಚ್ ಮಾಡ್ಬೇಕಾದ್ರೆ ಇನ್ನೊಬ್ಬ ವ್ಯಕ್ತಿಯ ಪ್ರಬಂಧಗಳನ್ನ ಉಲ್ಲೇಖ ಮಾಡೋದು, ರಿಸರ್ಚ್ ಪೇಪರ್ಗಳನ್ನ ಉಲ್ಲೇಖ ಮಾಡೋದು.
ಒಬ್ಬ ವ್ಯಕ್ತಿಯ ಸಿಟೆ ಪ್ರಬಂಧಗಳನ್ನ ಎಷ್ಟು ಬೇರೆ ಬೇರೆ ಕಡೆ ಉಲ್ಲೇಖ ಮಾಡ್ತಾರೋ ಅಷ್ಟು ಅದಕ್ಕೆ ಜಾಸ್ತಿ ವ್ಯಾಲಿಡಿಟಿ ಇದೆ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕಂದ್ರೆ ಅದರಲ್ಲಿ ಒಳ್ಳೆ ಅಂಶಗಳು ಇರೋದ್ರಿಂದಾನೇ ಜಾಸ್ತಿ ಕಡೆ ಅದನ್ನ ಬಳಸ್ಕೊಳ್ತಾರೆ ಅನ್ನೋದು ಸಾಮಾನ್ಯ ನಂಬಿಕೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಪರಿಚಯ ಇರೋರು ಮತ್ತೊಬ್ಬ ವ್ಯಕ್ತಿ ಇವರದ್ದೇ ಪ್ರಬಂಧವನ್ನ ಜಾಸ್ತಿ ಕಡೆ ಬಳಸ್ಕೊಳ್ತಾರೆ. ಮತ್ತೆ ಇದು ಒಂದ್ ಎರಡು ವ್ಯಕ್ತಿಗಳ ನಡುವೆ ನಡೆಯೋದಲ್ಲ, ದೊಡ್ಡ ದೊಡ್ಡ ಗುಂಪುಗಳಿರುತ್ತೆ. ಈ ತರ ಇಲ್ಲೂ ಸಹ ಸ್ಕ್ಯಾಮ್ಗಳು ನಡೀತಾ ಇರುತ್ತೆ. ಹೀಗಾಗಿ ಕೀ ಟೇಕ್ ಅವೇ ಇದನ್ನ ನಾವು ನೆನಪಿಟ್ಕೊಳ್ಬೇಕಾಗತ್ತೆ. ಆರ್ಟಿಕಲ್ ಕಾಷನ್ಸ್ ದಟ್ ಸಚ್ ರ್ಯಾಂಕಿಂಗ್ಸ್ ಆರ್ ವ್ಯಾನಿಟಿ ಮೆಟ್ರಿಕ್ಸ್ ಅಲ್ವಾ. ಇಲ್ಲಿ ಜಸ್ಟ್ ತಮ್ಮನ್ನ ಪ್ರಸಿದ್ಧಿಗೊಳಿಸಲಿಕ್ಕಿರಬಹುದು, ಕ್ವಾಲಿಟೇಟಿವ್ ಎಕ್ಸಲೆನ್ಸ್ ಬದಲು ಕ್ವಾಂಟಿಟೇಟಿವ್ ಪಾಪ್ಯುಲಾರಿಟಿ, ಇಂಥ ಪಾಪ್ಯುಲಾರಿಟಿ ಕಡೆ ಜಾಸ್ತಿ ಮುಖ ಮಾಡ್ತಾ ಇದ್ದಾರೆ. ರಿಯಲ್ ಇವ್ಯಾಲ್ಯೂಯೇಷನ್ ಆಫ್ ಸೈಂಟಿಫಿಕ್ ಕಾಂಟ್ರಿಬ್ಯೂಷನ್ ಶುಡ್ ಫೋಕಸ್ ಆನ್ ಒರಿಜಿನಾಲಿಟಿ, societal relevance and ethical integrity, not citation counts or numerical rankings. ನಿಜವಾಗ್ಲೂ ವಿಜ್ಞಾನ ಅನ್ನೋದಕ್ಕೆ ಮಹತ್ವ ಬರೋದು ಯಾವಾಗ, ಅಥವಾ ಯಾವ್ದಾದ್ರು ಸೈಂಟಿಸ್ಟ್ ರಿಸರ್ಚ್ಗೆ ನಿಜವಾಗ್ಲೂ ಅದಕ್ಕೆ ಒಂದು ವ್ಯಾಲ್ಯೂ ಬರೋದು ಯಾವಾಗ ಅಂತಂದ್ರೆ ಅದರಿಂದ ಸಮಾಜಕ್ಕೆ ಏನಾದ್ರೂ ಕೊಡುಗೆ ಸಿಕ್ಕಿದಾಗ, ಅದರಲ್ಲಿ ಅವರ ಸ್ವಂತಿಕೆ ಇದ್ದಾಗ, ಅದು ಈಗಿನ ಸಮಾಜಕ್ಕೆ ರಿಲೆವೆನ್ಸ್ ಪ್ರಸ್ತುತವಾಗಿರ್ಬೇಕು, ನೈತಿಕವಾಗಿ ಒಳ್ಳೆ ರೀತಿಯಲ್ಲಿ ಇರಬೇಕು. ಇದೆಲ್ಲ ಕಡೆಗಣಿಸಿ ಕೇವಲ ಸಂಖ್ಯೆಗಳ ಮೇಲೆ ರ್ಯಾಂಕಿಂಗು ಉಲ್ಲೇಖ ಮಾಡೋದು, ಸಿಟೇಷನ್ಗಳ ಮೇಲೆ ಕೇಂದ್ರೀಕರಿಸಿದ್ರೆ ಅದು ಸರಿಯಾದ ವಿಧಾನ ಅಲ್ಲ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಬಹಳ ಮುಖ್ಯವಾದ ಆರ್ಟಿಕಲ್ ಇದೆ ನೋಡಿ. ಜಾಗತಿಕ ಮಟ್ಟದಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಯಾವ ಲೆವೆಲ್ಗೆ ಹೋಗ್ತಾ ಇದೆ. ಭಾರತದ ಪ್ರಶ್ನೆಯಲ್ಲಿ ಬರೋದೇ ಇಲ್ಲ. ನಾವು ಬಹಳ ಹಿಂದಿದ್ದೇವೆ ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಸರ್ಚ್ ಮತ್ತೆ ಡೆವಲಪ್ಮೆಂಟ್ ಅಲ್ಲಿ. ಅದರಲ್ಲಿ ಎರಡು ಮಾತಿಲ್ಲ. ಹಿಂದುಳಿತಾ ಇದ್ದೇವೆ ಅನ್ನೋದಕ್ಕಿಂತ ನಿಧಾನವಾಗಿ ಬೆಳೀತಾ ಇದ್ದೇವೆ ಅಂತ ಹೇಳಿದ್ರು ಪರವಾಗಿಲ್ಲ. ಪಾಸಿಟಿವ್ ಅಂತಂದ್ರೆ ನಾವು ಆಪ್ಟಿಮಿಸ್ಟಿಕ್ ವ್ಯೂ ಪಾಯಿಂಟ್ ಇಟ್ಕೊಂಡು ಹೇಳಬೇಕು ಅಂತಂದ್ರೆ ನಮ್ಮ ಬೆಳವಣಿಗೆ ನಿಧಾನಕರವಾಗಿದೆ. ಗ್ಲೋಬಲ್ ಕಾಂಪಿಟೇಷನ್ ನೋಡಿ, US ಮತ್ತೆ ಚೀನಾ ಎರಡರ ನಡುವೆ ಕಾಂಪಿಟೇಷನ್ ಇದೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದ್ರೆ ಚೀನಾ ಎಷ್ಟು ಮುಂದೆ ಹೋಗಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಯಾಕಂದ್ರೆ US ಈಗ ಸೈನ್ಸ್ಗೆ ಸಂಬಂಧಪಟ್ಟಂತಹ ಫಂಡಿಂಗ್ ಅನ್ನ ಕಡಿಮೆ ಮಾಡ್ತಾ ಇದೆ. ಆದ್ರೆ ಚೀನಾ ಅದನ್ನ ಬಿಡ್ಲಿಲ್ಲ, ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಹೋಗ್ತಾ ಇದೆ. ಗ್ಲೋಬಲ್ ಪವರ್ ಬ್ಯಾಲೆನ್ಸ್ ರೀಶೇಪ್ ಆಗ್ತಾ ಇದೆ. ಅಂತಂದ್ರೆ ಮೊದಲಿನ ರೀತಿ ಅಮೆರಿಕ ದೊಡ್ಡಣ್ಣ ಅಂತ ಕರೀತಿದ್ರು ಮೊದಲೆಲ್ಲ, ವಿಶ್ವಕ್ಕೆ ದೊಡ್ಡಣ್ಣ ಅಮೆರಿಕ, ಸೂಪರ್ ಪವರ್ ಅನ್ನೋದೆಲ್ಲ ಈಗ ಚೀನಾ ಆ ಸ್ಥಾನವನ್ನ ಕ್ರಮೇಣ ವಹಿಸ್ಕೊಳ್ತಾ ಬರ್ತಾ ಇದೆ. ಆ ಜಾಗವನ್ನ ಚೀನಾ ಆಕ್ರಮಿಸ್ಕೊಳ್ತಾ ಇದೆ. ನೋಡಿ, ಡಿಕ್ಲೈನ್ ಇನ್ ಸೈಂಟಿಫಿಕ್ ಲೀಡರ್ಶಿಪ್. ಯಾಕಂತಂದ್ರೆ ಟ್ರಂಪ್ ಅವರ ಅಡ್ಮಿನಿಸ್ಟ್ರೇಷನ್ ನಲ್ಲಿ US ಗೌರ್ಮೆಂಟ್ ಏನ್ ಮಾಡಿದೆ, ಸೈಂಟಿಫಿಕ್ ರಿಸರ್ಚ್ ಬಜೆಟ್ ಅನ್ನ ಕಡಿಮೆ ಮಾಡಿಬಿಟ್ಟಿದೆ. ಥೌಸಂಡ್ಸ್ ಆಫ್ ಗ್ರಾಂಟ್ಸ್, ಎಷ್ಟು ಸಾವಿರಾರು ರೀತಿಯ ಪರಿಹಾರಗಳು ಅಥವಾ ಸಹಾಯಧನವನ್ನ ಕೊಡ್ತಾ ಇದ್ರು. ಆವಾಗ ಅದೆಲ್ಲ ಕೊಟ್ಟಿರೋದ್ರಿಂದ ಎಷ್ಟೋ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತಾ ಇತ್ತು. ಈಗ ಅದನ್ನೆಲ್ಲ ಕಟ್ ಮಾಡಿದ್ದಾರೆ, ಕ್ಯಾನ್ಸಲ್ ಮಾಡಿದ್ದಾರೆ. ತುಂಬಾ ಸೈಂಟಿಸ್ಟ್ಗಳು ಹಣ ಕಳ್ಕೊಂಡಿದ್ದಾರೆ. ಹಣ ಕಳ್ಕೊಳ್ಳೋದು ಅಂತಂದ್ರೆ ಅವ್ರಿಗೆ ಸಿಗ್ತಾ ಇಲ್ಲ ಹಣ. ಹಾಗಾಗಿ ಅವರು ತಮ್ಮ ಪ್ರಾಜೆಕ್ಟ್ ಗಳನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನೋಡಿ, ಎಷ್ಟು % ಫಂಡಿಂಗ್ ಕಟ್ ಆಗಿದೆ. ನ್ಯಾಷನಲ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ಗೆ 31% ಫಂಡಿಂಗ್ ಕಟ್ ಆಗಿದೆ. NIH ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ 21%, NSF ನ್ಯಾಷನಲ್ ಸೈನ್ಸ್ ಫೌಂಡೇಶನ್ 9%, ಮತ್ತೆ ಇನ್ನೂ ಸಹ ಕಟ್ ಆಗುತ್ತೆ ಮುಂದೆ ಅಂತ ಹೇಳ್ತಾ ಇದ್ದಾರೆ. ನಾಸಾಗೆ ಸಹ ಅಫೆಕ್ಟ್ ಆಗ್ತಾ ಇದೆ. ಮತ್ತೆ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಏಜೆನ್ಸಿ EPA ಇಲ್ಲೂ ಸಹ ಮೇಜರ್ ಕಟ್ ಆಗ್ತಾ ಇದೆ. ಅದ್ರ ಜೊತೆ ಒಂದು ಬಿಗ್ ಬ್ಯೂಟಿಫುಲ್ ಬಿಲ್ ಆಕ್ಟ್ ಅಂತ ತರ್ತಾ ಇದ್ದಾರೆ. ಅದರಲ್ಲಿ 56% ಆಫ್ NSF 90 ಬಿಲಿಯನ್ ಬಜೆಟ್ ಕಟ್ ಆಗುತ್ತೆ. 9 ಬಿಲಿಯನ್ ಬಜೆಟ್ ಅದಕ್ಕೆ ಕೊಡೋದು ಕಟ್ ಆಗುತ್ತೆ. ಇದರ ಅರ್ಥ ಏನು, ನೀವು ನಂಬರ್ ನೆನ್ಪಿಟ್ಕೊಳ್ಳದೆ ಇದ್ರು US ಗೌರ್ಮೆಂಟ್ ಸೈಂಟಿಫಿಕ್ ಫೀಲ್ಡ್ಗೆ ಕೊಡ್ತಾ ಇರ್ತಕ್ಕಂತಹ ಅಥವಾ ಇನ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ವ್ಯಾಲ್ಯೂ ಈಗ ಕಡಿಮೆ ಆಗ್ತಾ ಬರ್ತಾ ಇದೆ. 73% ಆಫ್ ರಿಸರ್ಚ್ ಸ್ಟಾಫ್ ಫೆಲೋಶಿಪ್ಗಳು ಸಹ ಈಗ ಕಟ್ ಆಗುತ್ತೆ. ಅದರಲ್ಲೂ ಫಂಡಮೆಂಟಲ್ ರಿಸರ್ಚ್ ಗಳಂತಿರುತ್ತೆ ನೋಡಿ, ವ್ಯಾಕ್ಸಿನ್, ಕ್ಲೈಮೇಟು, ಸ್ಪೇಸು, ಇದೆಲ್ಲ ತುಂಬಾ ಬ್ಯಾಡ್ಲಿ ಹಿಟ್ ಆಗ್ತಾ ಇದೆ. ಅಂದ್ರೆ ಇದಕ್ಕೆಲ್ಲ ಗಂಭೀರ ಪರಿಣಾಮಗಳನ್ನ ಎದುರಿಸ್ತಾ ಇದೆ ಈ ಒಂದು ವಲಯಗಳು. ಆದ್ರೆ ನೀವು US ಗೌರ್ಮೆಂಟಿನ ಬಗ್ಗೆ ನಾವು ಈ ತರ ಹೇಳ್ಬಹುದು, ಆದ್ರೆ ಪ್ರೈವೇಟ್ ನಲ್ಲಿ ಇಲಾನ್ ಮಸ್ಕ್ ಅವರು ಆಲ್ರೆಡಿ ಎಷ್ಟೋ ಮುಂದಿದ್ದಾರೆ. ಚೀನಾಕ್ಕೆ ಒಂದು ಕೌಂಟರ್ ಕೊಡೋದು ಅಂತಂದ್ರೆ ಒಬ್ರೆ ಅಂತಂದ್ರೆ ಅವ್ರದ್ದು ಕಂಪನಿ ಇದೆ ಬಿಡಿ, ಆದ್ರೆ ಒಬ್ಬ ವ್ಯಕ್ತಿನೇ ಅಲ್ಲಿ ಬಹಳ ದೊಡ್ಡ ಮಟ್ಟದ ವ್ಯಾಲ್ಯೂ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅವ್ರ ಸ್ಪೇಸ್ ಎಕ್ಸ್ ಇರಬಹುದು, ಸ್ಟಾರ್ಶಿಪ್, ಈ ತರ ಬಹಳ ಯೋಜನೆಗಳಿದೆ. ಟೆಸ್ಲಾ ಇದೆ, ತುಂಬಾ ದೊಡ್ಡ ಮಟ್ಟದ ಕ್ರಾಂತಿ ಮಾಡ್ತಾ ಇದ್ದಾರೆ ಅವರು, ಇಲಾನ್ ಮಸ್ಕ್. ಇನ್ನು ಕಾನ್ಸಿಕ್ವೆನ್ಸ್ ಆಫ್ ಬಜೆಟ್ ಕಟ್ಸ್ ಏನಾಗುತ್ತೆ ಇದರಿಂದ, ಬಜೆಟ್ ಕಟ್ ಮಾಡಿರೋದ್ರಿಂದ? ನೋಡಿ, mRNA ವ್ಯಾಕ್ಸಿನ್ ಪ್ರೋಗ್ರಾಮ್ ಮೊದಲೆಲ್ಲ ನೊಬೆಲ್ ಪ್ರೈಸ್ ಸಹ ಸಿಕ್ಕಿತ್ತು ಅದಕ್ಕೆ.
ಅಂತ ಒಂದು ವ್ಯಾಕ್ಸಿನ್ ಪ್ರೋಗ್ರಾಮಿಗೆ ಸಹ 500 ಮಿಲಿಯನ್ ಕಟ್ ಮಾಡಿದ್ದಾರೆ. ಇದ್ರ ಜೊತೆ ಇನ್ನೂ 22 ಅದರ್ ವ್ಯಾಕ್ಸಿನ್ ಪ್ರಾಜೆಕ್ಟ್ ಇತ್ತು, ಇದಕ್ಕೂ ಎಫೆಕ್ಟ್ ಆಗ್ತಾ ಇದೆ. US ಏಡ್ ಅಂತ ನಾವು ನೋಡಿದ್ವಿ ಮೊದಲು, ಅಂತಂದ್ರೆ ಡಿಸೀಸ್, ಈಗ ಪೂವರ್ ಕಂಟ್ರೀಸ್ಗಳಿಗೆಲ್ಲ ಅಲ್ಲೆಲ್ಲ ತುಂಬಾ ಡಿಸೀಸ್ಗಳು ಬರ್ತಾ ಇರುತ್ತೆ. ಅಂತ ಡಿಸೀಸ್ಗಳ ವಿರುದ್ಧ, ರೋಗಗಳ ವಿರುದ್ಧ ಹೋರಾಡ್ಲಿಕ್ಕೆ US ಏಡ್ ಕೊಡ್ತಾ ಇದ್ರು. ಅದು ಈಗ ಆಲ್ಮೋಸ್ಟ್ ಶಟ್ ಡೌನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದರಿಂದಾಗಿ ಹಿಂದುಳಿದ ದೇಶಗಳಲ್ಲಿ HIV, TB, ಮಲೇರಿಯಾ ಇಂತಹ ರೋಗಗಳ ವಿರುದ್ಧ ಹೋರಾಡುವಂತಹ ಕಾರ್ಯಕ್ರಮಗಳಿಗೆ ಬಹಳ ಕಷ್ಟ ಎದುರಾಗ್ತಾ ಇದೆ, ಅದರಲ್ಲೂ ಆಫ್ರಿಕಾದಂತಹ ದೇಶಗಳಲ್ಲಿ. ಬ್ರೇನ್ ಡ್ರೈನ್ ಅಂತಂದ್ರೆ ಈಗ ಸೈಂಟಿಸ್ಟ್ಗಳಿಗೆ ಇಲ್ಲಿ ಹಣ ಸಿಗ್ತಾ ಇಲ್ಲ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ದೇ ಆರ್ ಲೀವಿಂಗ್ ಅಮೆರಿಕಾ ಬಿಕಾಸ್ ದೇ ಹ್ಯಾವ್ ಲಾಸ್ಟ್ ಫಂಡಿಂಗ್ ಆರ್ ಜಾಬ್ಸ್. ಜಾಬ್ ಕಳ್ಕೊಳ್ತಿದ್ರು ಅಥವಾ ಫಂಡಿಂಗ್ ಕಳ್ಕೊಳ್ಳೋದ್ರಿಂದ ಬೇರೆ ದೇಶಕ್ಕೆ ಹೋಗ್ತಾರೆ. ಅವರ ಒಂದು ಉದ್ಯೋಗ ಅಥವಾ ಅವರ ಒಂದು ಮೌಲ್ಯಕ್ಕೆ ತಕ್ಕ ಹಾಗೆ ಎಲ್ಲಿ ಸಂಬಳ ಸಿಗುತ್ತೋ, ಎಲ್ಲಿ ವ್ಯಾಲ್ಯೂ ಸಿಗುತ್ತೋ ಅಲ್ಲಿ ಹೋಗ್ತಾರೆ ಅವರು. ಈಗ ನಮ್ಮ ದೇಶದಲ್ಲೂ ಹಾಗೆ ಆಗ್ತಾ ಇದೆ ಅಲ್ವಾ, ನಮ್ಮ ದೇಶದ ಪ್ರತಿಭಾವಂತರು ಪ್ರತಿಭಾ ಪಲಾಯನ ಮಾಡೋದು ಅಂತ ಹೇಳ್ತೇವೆ, ಬ್ರೇನ್ ಡ್ರೈನ್ ಆಗೋದು, ಬೇರೆ ಕಡೆ ಹೋಗ್ತಾರೆ. ರಿಸರ್ಚರ್ ಫ್ರಮ್ ಜಾನ್ ಹಾಪ್ಕಿನ್ಸ್ ಮೂವ್ ಟು ಆಕ್ಸ್ಫರ್ಡ್, ನೋಡಿ ಆಕ್ಸ್ಫರ್ಡ್ಗೆ ಹೊರಟಿದ್ದಾರೆ. ಓಹಿಯೋ ಸ್ಟೇಟ್ ಹ್ಯಾಡ್ ಟು ಸ್ಟಾಪ್ ಕ್ಲಿನಿಕಲ್ ಟ್ರಯಲ್. ತುಂಬಾ ಈ ತರ ಕೇಸ್ಗಳು ನಾವು ನೋಡ್ತಾ ಇರ್ತೇವೆ. ಮತ್ತೆ ಫಾರಿನ್ ಸ್ಟೂಡೆಂಟ್ಗಳಲ್ಲೂ ಸಹ ಕಡಿಮೆ ಲಾಸ್ ಆಗ್ತಾ ಇದೆ ಅಂತ ನೋಡಿ, ಲಾಸ್ ಆಫ್ ಫಾರಿನ್ ಸ್ಟೂಡೆಂಟ್ಸ್ 1.5 lakh ಫ್ಯೂವರ್ ಸ್ಟೂಡೆಂಟ್ಸ್. ಇದರಿಂದಾಗಿ ಅಮೆರಿಕಕ್ಕೆ $7 ಬಿಲಿಯನ್ ನಷ್ಟು ಎಕನಾಮಿಕ್ ಲಾಸ್ ಆಗಿದೆ, ಸುಮಾರು 60,000 ಜಾಬ್ಸ್ ಸಹ ಕಳ್ಕೊಂಡಿದೆ. ಇದ್ರ ಜೊತೆ ಆಂಟಿ ಚೀನಾ ಸೆಂಟಿಮೆಂಟ್ ಇದೆ ಅಲ್ವಾ, ಚೀನಾದ ವಿರುದ್ಧ ಸೆಂಟಿಮೆಂಟ್ ಇರೋದ್ರಿಂದ ಇಟ್ ಕ್ರಿಯೇಟೆಡ್ ಫಿಯರ್ ಅಮಂಗ್ ಚೈನೀಸ್ ರಿಸರ್ಚರ್ಸ್ ಇನ್ ದ US. ಚೀನಾದವರು ರಿಸರ್ಚ್ ಅಲ್ಲಿ ಮುಂದುವರೆದಿದ್ದಾರೆ, ಆಲ್ರೆಡಿ ಮುಂದುವರೆದಿದ್ದಾರೆ. ಆದ್ರೆ ಅವರು ಅಮೆರಿಕಕ್ಕೆ ಬಂದು ಕೆಲಸ ಮಾಡ್ಲಿಕ್ಕೆ ಮನ್ಸು ಮಾಡ್ತಾ ಇಲ್ಲ. ಅಮೆರಿಕದಲ್ಲಿ ಚೀನಾ ವಿರೋಧಿ ಭಾವನೆ ಅಥವಾ ಒಂದು ಅಲೆ ಇದೆ, ಅವರೆಲ್ಲ ವಾಪಸ್ಸು ಚೀನಾಕ್ಕೆ ಹೋಗ್ತಾ ಇದ್ದಾರೆ. ಪುಷಿಂಗ್ ಮೆನಿ ಬ್ಯಾಕ್ ಟು ಚೀನಾ. ಇವನ್ ಯುರೋಪಿಯನ್ ಸೈಂಟಿಸ್ಟ್ ಆರ್ ಲಿವಿಂಗ್ ಐವಿ ಲೀಗ್ ಯೂನಿವರ್ಸಿಟೀಸ್. ಅಮೆರಿಕಾಸ್ ರೆಪ್ಯುಟೇಷನ್ ಆಸ್ ಗ್ಲೋಬಲ್ ಹಬ್ ಫಾರ್ ಇನೋವೇಷನ್ ಇಸ್ ವೀಕನಿಂಗ್. ಹಾಗಾಗಿ ಇನೋವೇಷನ್ ಅಂತಂದ್ರೆ ಅಮೆರಿಕ ಅಂತ ಒಂದು ಹೇಳಿಕೆ ಇತ್ತು, ಅದೆಲ್ಲ ಈಗ ವೀಕ್ ಆಗ್ತಾ ಇದೆ. ಅಮೆರಿಕ ಒಂದ್ ಕಡೆ ಕುಸಿತವನ್ನ ಕಾಣ್ತಾ ಇದೆ, ಆದ್ರೆ ಇನ್ನೊಂದ್ ಕಡೆ ಚೀನಾ ನೋಡಿ ಹೇಗೆ ರೈಸ್ ಆಗ್ತಾ ಇದೆ ಅಂತ ನೋಡಿ. ರೈಸ್ ಆಸ್ ಸೈನ್ಸ್ ಟೆಕ್ನಾಲಜಿ ಪವರ್. ಚೀನಾ ಮೊದಲಿಂದಾನು ಕಂಟಿನ್ಯೂಸ್ ಆಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಬರ್ತಾ ಇದೆ, ಇನ್ವೆಸ್ಟಿಂಗ್ ಹೆವಿಲಿ ಇನ್ ಸೈನ್ಸ್ ಅಂಡ್ ಇನೋವೇಷನ್ ಫಾರ್ ಓವರ್ 2 ಡಿಕೇಡ್ಸ್. ಒಂದೆರಡು ವರ್ಷ ಅಲ್ಲ, 20 ವರ್ಷಗಳಿಂದ ಚೀನಾ ಮುಂದುವರಿತಾನೆ ಇದೆ. ಉದಾಹರಣೆಗೆ ಪ್ರಾಜೆಕ್ಟ್ 211 100 ಕೀ ಯೂನಿವರ್ಸಿಟಿಗಳನ್ನ ಬಿಲ್ಡ್ ಮಾಡಿದೆ. 985 ಅಂಡರ್ ಅಲ್ಲಿ ವರ್ಲ್ಡ್ ಕ್ಲಾಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ. C9 ಲೀಗ್ ಅಂತ ಮಾಡಿದ್ದಾರೆ, ಅದರ ಅಂಡರ್ ಅಲ್ಲಿ ಈ ಕಡೆ ಅಮೆರಿಕದ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳ ತರಾನೇ ಇಲ್ಲೂ ಸಹ ಒಂದು ಲೀಗ್ ಕ್ರಿಯೇಟ್ ಆಗುತ್ತಾ ಇದೆ. ಇದೆಲ್ಲದರ ಒಂದು ರಿಸಲ್ಟ್ ಏನು, ಚೀನಾಸ್ ಯೂನಿವರ್ಸಿಟೀಸ್ ನಾವು ಡಾಮಿನೇಟ್ ಗ್ಲೋಬಲ್ ರಿಸರ್ಚ್ ರ್ಯಾಂಕಿಂಗ್ಸ್. ರಿಸರ್ಚ್ ರ್ಯಾಂಕಿಂಗ್ ಅಲ್ಲೆಲ್ಲ ಚೀನಾ ಯೂನಿವರ್ಸಿಟಿಗಳೇ ಡಾಮಿನೇಟ್ ಮಾಡ್ತಾ ಇವೆ. ಆಫ್ ಟಾಪ್ 10 ಗ್ಲೋಬಲ್ ಯೂನಿವರ್ಸಿಟೀಸ್ ನೋಡಿ, ನೇಚರ್ ಇಂಡೆಕ್ಸ್ 2024 ಅಲ್ಲಿ ಟಾಪ್ 10 ಯೂನಿವರ್ಸಿಟಿಗಳಲ್ಲಿ 8 ಚೈನೀಸ್ ಯೂನಿವರ್ಸಿಟಿಗಳು. ಚೈನೀಸ್ ಅಕಾಡೆಮಿ ಆಫ್ ಸೈನ್ಸಸ್ ರ್ಯಾಂಕ್ ಅಬೋ ಹಾರ್ವರ್ಡ್ ಯೂನಿವರ್ಸಿಟಿ. ನೋಡಿ, ಹಾರ್ವರ್ಡ್ ಅನ್ನೋದೆಲ್ಲ ಮೊದಲೆಲ್ಲ ಯಾವ ಲೆವೆಲ್ಗೆ ಇತ್ತು, ಚೈನೀಸ್ ಅಕಾಡೆಮಿ ಆಫ್ ಸೈನ್ಸಸ್ ಇದೆಯಲ್ವಾ, ಇದು ಹಾರ್ವರ್ಡ್ ಯೂನಿವರ್ಸಿಟಿಗಿಂತ ಒಳ್ಳೆ ರ್ಯಾಂಕ್ ಪಡ್ಕೊಂಡಿದೆ. ಚೀನಾಸ್ ನೌ ಲೀಡ್ಸ್ ಇನ್, ಚೀನಾ ನೋಡಿ ಈಗ ಬಯೋಸೈನ್ಸ್, ಕೆಮಿಸ್ಟ್ರಿ, ಫಿಸಿಕ್ಸ್, ಅರ್ತ್, ಎನ್ವೈರನ್ಮೆಂಟಲ್ ಸೈನ್ಸಸ್, ಹೆಲ್ತ್ ಸೈನ್ಸ್ ಎಲ್ಲಾ ಕಡೆ ಚೀನಾ ಮುಂದುವರಿತಾ ಇದೆ. ಅದರಲ್ಲೂ 2018-20 ಒಂದು ಅವಧಿಯಲ್ಲಿ ಚೀನಾ ಪ್ರೊಡ್ಯೂಸ್ಡ್ 27.2% ಆಫ್ ದಿ ವರ್ಲ್ಡ್ಸ್ ಟಾಪ್ 1% ಮೋಸ್ಟ್ ಸಿಟೆಡ್ ಪೇಪರ್ಸ್. ಸಿಟೆಡ್ ಅಂತಂದ್ರೆ ಸಿಟೇಷನ್ ಅಂತ ಅವಾಗ ಹೇಳಿದ್ನಲ್ವಾ, ಮೋಸ್ಟ್ ಸೈಟೆಡ್ ಪೇಪರ್ಸ್ ಅಂತ ಹೇಳ್ಬಹುದು. ಜಾಸ್ತಿ ವ್ಯಾಲ್ಯೂ ಸಿಗ್ತಾ ಇದೆ ಚೀನಾದ ಒಂದು ರಿಸರ್ಚ್ಗೆ ಅಂತ ಇದರ ಅರ್ಥ. 27% ಚೀನಾದಿದ್ರೆ US ಇದು 24% ಮಾತ್ರ. ಹಾಗಾಗಿ ಚೀನಾ ರಿಸರ್ಚ್ ಇಸ್ ನಾಟ್ ಜಸ್ಟ್ ಇನ್ ಕ್ವಾಂಟಿಟಿ ಬಟ್ ಆಲ್ಸೋ ಹೈ ಕ್ವಾಲಿಟಿ. ಮೊದಲೆಲ್ಲ ಚೀನಾದವರು ಡಂಪ್ ಮಾಡ್ತಾರೆ ಅಂತಂದ್ರೆ, ಈಗ ನಮ್ಮ ದೇಶದಲ್ಲಿ ನಾವು ಎದುರಿಸ್ತಾ ಇದ್ದೇವೆ, ಡಂಪಿಂಗ್ ಮುಂದುವರಿತಾನೆ ಇದೆ. ಆದ್ರೆ ಅವರು ಅಲ್ಲಿಗೆ ನಿಲ್ಲೋದಿಲ್ಲ, ಕ್ವಾಂಟಿಟಿಯಲ್ಲಿ ಮಾತ್ರ ಅವರು ಮುಂದುವರಿತಾ ಇಲ್ಲ. ಅಮೆರಿಕದ ಜೊತೆಗೆ ಕೌಂಟರ್ ಕೊಡುವಷ್ಟು ಅಥವಾ ಅಮೆರಿಕಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗುವಷ್ಟು ಸಾಮರ್ಥ್ಯವನ್ನು ಪಡ್ಕೊಂಡಿದ್ದಾರೆ. ಕ್ವಾಂಟಿಟಿ ಕ್ವಾಲಿಟಿ ಎರಡನ್ನೂ ಸಹ ಅವರು ಅಷ್ಟು ಅದು ಎರಡರಲ್ಲೂ ಗ್ರೋತ್ ಆಗ್ತಾ ಇದ್ದಾರೆ. ಇನ್ನು AI ಸಂಬಂಧಪಟ್ಟ ಹಾಗೆ AI ಇಂಡೆಕ್ಸ್ ರಿಪೋರ್ಟ್ ಸ್ಟ್ಯಾಂಫೋರ್ಡ್ ಅವರು ಹೇಳಿರೋ ಪ್ರಕಾರ ಚೀನಾ ಪಬ್ಲಿಷ್ಡ್ 40% ಆಫ್ ಆಲ್ AI ಪೇಪರ್ಸ್. ನೋಡಿ, ಒಟ್ಟು AI ಪೇಪರ್ ಕ್ರಿಯೇಟ್ ಅಥವಾ ಒಂದು ಪಬ್ಲಿಷ್ ಆಗಿರೋದ್ರಲ್ಲಿ 40% ಚೀನಾದ್ದು. US 10% ಇದೆ, ಕೇವಲ 10%. ಯುರೋಪ್ 15%. 29% ಆಫ್ ಆಲ್ AI ಸಿಟೇಷನ್ಸ್ ಕೇಮ್ ಫ್ರಮ್ ಚೈನೀಸ್ ಪೇಪರ್ಸ್. ಎಷ್ಟು ಇನ್ಫ್ಲೂಯೆನ್ಸ್ ಇದೆ ಚೀನಾದ್ದು ಅಂತ ಗೊತ್ತಾಗುತ್ತೆ ಇದರಿಂದ. ಮತ್ತೆ ರಿಸರ್ಚ್ ಡೆವಲಪ್ಮೆಂಟ್ ಸ್ಪೆಂಡಿಂಗ್ ನೋಡಿ, US ದು R&D ಎಕ್ಸ್ಪೆಂಡಿಚರು 2023
23ರಲ್ಲಿ ಅಂತಂದ್ರೆ ಈಗ ಅವರ ಒಂದು US ಒಂದು ಪ್ರಕಾರ $823.4 billion ಇತ್ತು. ಅದ್ರ ಗ್ರೋತ್ ರೇಟ್ ಆಗಿರೋದು 1.7% ಮಾತ್ರ. ಚೀನಾ ಮೊದಲಿಕ್ಕಿಂತ ಜಾಸ್ತಿ ಮಾಡ್ತಾ ಇದೆ. $780.7 billion ಮಾಡ್ತಾ ಇದೆ. ಅದರ ಅರ್ಥ 8.7% ಪರ್ ಇಯರ್. ಈಗ ವ್ಯಾಲ್ಯೂ ನೋಡಿದಾಗ ನಮ್ಗೆ ಚೀನಾದ ಕಡಿಮೆ ಇದೆ ಅಂತ ಅನ್ಸ್ಬಹುದು. ಆದ್ರೆ ಗ್ರೋತ್ ರೇಟ್ ನೋಡಿ, ಚೀನಾ ಗ್ರೋತ್ ರೇಟ್ 8.7% ಇದೆ. ಅಮೆರಿಕದ್ದು 1.7% ಮಾತ್ರ. ಇನ್ನು ಯುರೋಪಿಯನ್ ಯೂನಿಯನ್ ಇನ್ನೂ ಸ್ಲೋ ಇದೆ. ಜರ್ಮನಿದು 0.8%, ಫ್ರಾನ್ಸ್ ಇದು 0.5%. ಇದೆಲ್ಲ ನಾವು ಬೇರೆ ದೇಶಗಳ ಬಗ್ಗೆ ಹೇಳ್ತಾ ಇರೋದು. ಭಾರತದ ಮೆನ್ಷನ್ ಸಹ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ. ಚೀನಾ ಇಸ್ ಇನ್ಕ್ರೀಸಿಂಗ್ R&D ಫಾರ್ ಫಾಸ್ಟರ್ ದನ್ ಎನಿವನ್ ಎಲ್ಸ್. ರಿಸರ್ಚ್ ಡೆವಲಪ್ಮೆಂಟ್ ಅಲ್ಲಿ ಚೀನಾವನ್ನ ಟಚ್ ಮಾಡ್ಲಿಕ್ಕೂ ಸಾಧ್ಯ ಆಗುತ್ತಾ ಇಲ್ಲ ಯಾರಿಗೂ. ಅಷ್ಟು ಮುಂದುವರಿತಾನೆ ಇದೆ. ಫ್ಯೂಚರ್ ಪ್ಲಾನ್ಸ್ ನೋಡಿ ಚೀನಾದ್ದು. ಮೇಡ್ ಇನ್ ಚೀನಾ 2025. ಇದರಲ್ಲಿ ಮೇಡ್ ಇನ್ ಚೀನಾದ ಬಗ್ಗೆ ಎಲ್ರಿಗೂ ಗೊತ್ತಾ ಇದೆ. ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ವಲಯವನ್ನ ಇನೋವೇಷನ್ ಜಾಸ್ತಿ ಮಾಡೋದು. ಅದ್ರ ಜೊತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನೋವೇಷನ್ ಮೆಗಾ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದಾರೆ. ಮೀಡಿಯಂ ಅಂಡ್ ಲಾಂಗ್ ಟರ್ಮ್ ಪ್ಲಾನ್, ಕ್ವಾಂಟಮ್ ಟೆಕ್ನಾಲಜಿ, AI, ಸೆಮಿ ಕಂಡಕ್ಟರ್ಸ್. ನಿನ್ನೆ ಹೇಳಿದ್ನಲ್ವಾ, ಕ್ವಾಂಟಮ್ ಟೆಕ್ನಾಲಜಿಯಲ್ಲಿ ಗೂಗಲ್ ಹೇಗೆ ಮುಂದುವರಿತಾ ಇದೆ, ಚೀನಾ ಸಹ ಅದರಲ್ಲಿ ಹಿಂದುಳಿದಿಲ್ಲ. ಚೀನಾ ಆಲ್ರೆಡಿ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದೆ. 2021ರಿಂದ 2035 ಒಳಗಡೆ ಇನ್ನು 10 ವರ್ಷಗಳಲ್ಲಿ ಇದು 2 ಫೀಲ್ಡ್ ಹೇಗೆ ಬೂಮ್ ಆಗುತ್ತೆ. ಇದ್ರ ಜೊತೆ ಸ್ಪೇಸ್ ಬಹಳ ಮುಂದುವರಿಯುತ್ತೆ. ಹಾಗೆ ಮತ್ತೆ ಸೆಮಿ ಕಂಡಕ್ಟರ್ಸ್ ಅಂತ ಗೊತ್ತಿದೆ, ಚಿಪ್ಗಳಿಗೆ ಸಂಬಂಧಪಟ್ಟ ಹಾಗೆ 3 ವಲಯದ ಮೇಲೂ ಚೀನಾ ಆಲ್ರೆಡಿ ತನ್ನ ಹಿಡಿತವನ್ನ ಸಾಧಿಸ್ತಾ ಇದೆ. ಗೋಲ್ ಅಂತೂ ಚೀನಾದ್ದು ಯಾವಾಗಲೂ ಒಂದೇ, ಗ್ಲೋಬಲ್ ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಸೂಪರ್ ಪವರ್ ಆಗೋದು. ಈಗ ಸೂಪರ್ ಪವರ್ ಅಂತಂದ್ರೆ ಕೇವಲ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಾತ್ರ ಅಲ್ಲ, ಇದು ಒಂದು ಭಾಗ ಅಷ್ಟೇ. ಚೀನಾ ಎಕನಾಮಿಕಲಿ ಸೂಪರ್ ಪವರ್ ಆಗ್ಲಿಕ್ಕೆ ಮುಂದಾಗ್ತಾ ಇದೆ. ಎಕನಾಮಿಕ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಗ್ಲೋಬಲ್ ಲೆವೆಲ್ ಅಲ್ಲಿ ರಾಜತಾಂತ್ರಿಕವಾಗಿ, ಡಿಪ್ಲೊಮ್ಯಾಟಿಕ್ ಆಗಿ ಸಹ ಡಾಮಿನೇಟ್ ಸಾಧಿಸ್ತಾ ಇದೆ ಚೀನಾ. ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇರಬಹುದು. ಹಾಗಾದ್ರೆ ಏನಾಗುತ್ತೆ, ಗ್ಲೋಬಲ್ ಇಂಪ್ಲಿಕೇಶನ್ ಏನಾಗುತ್ತೆ? ವರ್ಲ್ಡ್ ವಾರ್ 2, ಎರಡನೇ ವಿಶ್ವಯುದ್ಧ ಆದ್ಮೇಲೆ US ಡಾಮಿನೇಟ್ ಮಾಡ್ತಾ ಇತ್ತು ಎಲ್ಲವನ್ನ. ಯಾಕಂದ್ರೆ ಫಂಡಿಂಗು, ಒಳ್ಳೆ ಯೂನಿವರ್ಸಿಟಿಗಳು ಇರ್ತಾ ಇತ್ತು, ಇನೋವೇಷನ್ ಜಾಸ್ತಿ ಇತ್ತು, ಇಂಟರ್ನೆಟ್, ಸ್ಪೇಸ್ ಟೆಕ್ನಾಲಜಿ ಎಲ್ಲ ಅಲ್ಲಿ ಮುಂದುವರಿತಾ ಇತ್ತು. ಆದ್ರೆ ಆ ಫಂಡಿಂಗ್ಗೆ ಕಟ್ ಆಗ್ತಾ ಇದೆ ಈಗ. ಈ ಕಡೆ ಚೈನೀಸ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾನೆ ಇದೆ. US ಪೊಸಿಷನ್ಗೆ ಥ್ರೆಟ್ ಬರ್ತಾ ಇದೆ. ತನ್ನ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ US ತುಂಬಾ ಕಷ್ಟ ಪಡಬೇಕಾಗತ್ತೆ ಮುಂದೆ. ಇದ್ರ ಜೊತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಆರ್ ನ್ಯೂ ವೆಪನ್ಸ್ ಆಫ್ ಸಾಫ್ಟ್ ಪವರ್ ಅಂಡ್ ಜಿಯೋ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್. ಬೇರೆ ದೇಶಗಳನ್ನ ನಾವೀಗ ಯುದ್ಧ ಮಾಡೇ ಸೋಲಿಸಬೇಕು ಅಂತ ಇಲ್ಲ. ಸಾಫ್ಟ್ ಪವರ್ ಮೂಲಕ ನಮ್ಮ ಒಂದು ಹಿಡಿತಕ್ಕೆ, ನಮ್ಮ ಒಂದು ಇನ್ಫ್ಲೂಯೆನ್ಸ್ಗೆ ತೆಗೆದುಕೊಂಡು ಬರಬಹುದು. ಅದಕ್ಕೆ ಬಹಳ ಮುಖ್ಯವಾದಂತಹ ಒಂದು ಟೂಲ್ ಈಗ ಸೈನ್ಸ್ ಅಂಡ್ ಟೆಕ್ನಾಲಜಿ. ಹಾಗಾದ್ರೆ ಯಾರು ಈ AI, ಸೆಮಿ ಕಂಡಕ್ಟರ್, ಕ್ವಾಂಟಮ್ ಟೆಕ್ನಾಲಜಿ, ವ್ಯಾಕ್ಸಿನ್ಗಳಲ್ಲಿ ಮುಂದಿರ್ತಾರೋ, ದೇ ವಿಲ್ ಲೀಡ್ ದಿ 21st century ವರ್ಲ್ಡ್ ಆರ್ಡರ್. ಇದನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಫೀಲ್ಡ್ಗೆ ಹೋಗಿ, ಯಾವುದೇ ಸಂದರ್ಭ ಬರಲಿ, ಒಂದು ಅಧಿಕಾರಿಗಳಾಗಿರ್ಲಿ, ಈ ಫೀಲ್ಡ್ಗಳೇ ಮುಂದೆ ಬೂಮ್ ಆಗೋದು. ಇದ್ರ ಜೊತೆ ಸ್ಪೇಸ್ ಟೆಕ್ನಾಲಜಿ ಸಹ ಬರುತ್ತೆ. ಯಾಕಂದ್ರೆ ಅಲ್ಲಿ ಎಲಾನ್ ಮಸ್ಕ್ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. AI, ಸೆಮಿ ಕಂಡಕ್ಟರ್ಸ್, ಕ್ವಾಂಟಮ್ ಟೆಕ್ನಾಲಜಿ, ವ್ಯಾಕ್ಸಿನ್, ಈ ಫೀಲ್ಡ್ ಅಲ್ಲಿ ಯಾರು ಹೂಡಿಕೆ ಮಾಡ್ತಿರ್ತಾರೋ, ಯಾರು ಬಹಳ ವೇಗವಾಗಿ ಮುಂದುವರಿತಾ ಇರ್ತಾರೋ, 21ನೇ ಶತಮಾನ ಅವರಿಗೆ ಸಮರ್ಪಿತ ಅಂತ ಹೇಳ್ಬೋದು. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.